ನಮಸ್ಕಾರ ಕರ್ನಾಡು. ನಾನಿವತ್ತು ನಿಮ್ಗೆ ಊರ್ದಕ್ಕಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ 1 kg ಅಕ್ಕಿನ ಬ್ರೌನ್ ಕಲರ್ಗೆ ಹುರಿದು ಎತ್ತಿಟ್ಕೊಳ್ಳೋಣ. ಇದೇ ಈ ರೆಸಿಪಿಯ ಸೀಕ್ರೆಟ್. ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ, ಈರುಳ್ಳಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕಸ್ತೂರಿ ಮೇಥಿ, ಸಾಸಿವೆ, ಜೀರಿಗೆ, ಓಂಕಾಳು, ಲವಂಗ, ಮೆಣಸು, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ. ರುಬ್ಬಿಟ್ಕೊಂಡ್ರು ಕಾಯಿ ತುರಿ, 1 kg ಹುರಿದಿಟ್ಕೊಂಡ್ರು ಅಕ್ಕಿ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಪಲಾವ್ ಮಸಾಲಾನ ಸೇರಿಸ್ಕೊಳ್ಳೋಣ. ಪಲಾವ್ ಮಸಾಲಾನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಮೆಣಸಿನ್ಕಾಯಿನ ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ. ನಂತರ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಈರುಳ್ಳಿನ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಟೊಮೊಟೊನ ಸೇರಿಸ್ಕೊಂಡೆ. ಟೊಮೊಟೊನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಒಂದು ಅಳಕೆ ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಮಸಾಲೆ ಪದಾರ್ಥಗಳನ್ನ ಸೇರಿಸ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ತೀನಿ. ಈಗ ಅಳತೆ ತಗೊಂಡಿರೋ ನೀರನ್ನ ಹಾಕ್ಕೊತಿದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರೋಂತಹ ಕಾಯಿ ತುರಿನ ಸೇರಿಸ್ಕೊತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ, ಮಸಾಲೆ ಎಲ್ಲ ಮಿಕ್ಸ್ ಆಗಂಗೆ. ಈಗ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಕುದಿ ಬಂದಿದೆ. ಇವಾಗ ಇದರಲ್ಲಿ ನಾವು ಹುರಿದಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. 10 ನಿಮಿಷ ಆಯಿತು. ಇವಾಗ ತೆಗೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಫುಲ್ಲು ನೀರು ಡ್ರೈ ಆಗಿದೆ. ಇವಾಗ ಸ್ವಲ್ಪ ಅನ್ನನೂ ಬೆಂದಿದೆ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು 10 ನಿಮಿಷ ದಮ್ ಆಗೋಕ್ಕೆ ಬಿಡೋಣ. ದಮ್ ಆಯಿತು. ಈಗ ದಮ್ಮನ್ನ ಹೊಡಿತಾಯಿದ್ದೀವಿ. ನೀಟಾಗಿ ಪಲಾವ್ನ ಮಿಕ್ಸ್ ಮಾಡೋಣ. ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲಕ್ಕೆ ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ವೀಕ್ಷಕರೇ, ಹುರಿದಕ್ಕಿ ಪಲಾವ್. ನೋಡಿರಿ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ನೋಡಿದ್ರಲ್ಲ ಹುರಿದಕ್ಕಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.